ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮುಖ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದ್ರೆ ನೋಡ್ರಿ, ಇವತ್ತು ನಮ್ಮ RCB ಮತ್ತು RR ಮಧ್ಯೆ ದೊಡ್ಡ ಮಟ್ಟದಾಗಿ ಕಾದಾಟ ನಡೆಯಲಿದೆ. ಇವತ್ತು ನಮ್ಮ RCB ದವರು ಸಖತ್ತಾಗಿ ಆಟ ಆಡಕ್ಕೆ ಮತ್ತೆ ರೆಡಿ ಆಗಿದ್ದಾರೆ. ಇಲ್ಲಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಇವತ್ತು ಯಾರ ಮೇಲೆ ಯಾರು ಕೆಳಗೆ, ಯಾರಿಗೆ ಗೆಲುವು, ಹಾಗೇನೆ ಸಂಪೂರ್ಣ ಮಾಹಿತಿ, ಪ್ಲೇಯಿಂಗ್ ನಲ್ಲಿ ಯಾರ್ಯಾರು ಹೊರಗಡೆ ಇದ್ದಾರೆ, ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡಲಿದ್ದೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ವಿಡಿಯೋ ತರಕಾಗುತ್ತೆ. ಪ್ಲೀಸ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಬಹುದಾಗಿದೆ. ಸ್ನೇಹಿತರೆ, 2024ರ IPL ಅಂತೂ ಭರ್ಜರಿಯಾಗಿ ನಡೀತಾ ಇದೆ. ನಿನ್ನೆ ಒಂದು KKR ಮತ್ತು SRH ನಡುವಿನ ಪಂದ್ಯದಲ್ಲಿ KKR ಅವರು ಫೈನಲ್ ಹೋಗಿದ್ದಾರೆ. ಇವಾಗ ಎಲಿಮಿನೇಟರ್ ಪಂದ್ಯದಲ್ಲಿ ನಮ್ಮ RCB ತಂಡ ಮತ್ತು ರಾಜಸ್ಥಾನ ಮಧ್ಯೆ ಇವತ್ತು ಸಾಯಂಕಾಲ 7:30 ಗಂಟೆಗೆ ಪಂದ್ಯ ಪ್ರಾರಂಭ ಆಗುತ್ತೆ. ನೀವು ಕೂಡ ನೋಡೋದೇ ಮರಿಬೇಡ್ರಿ. ಅಹಮದಾಬಾದ್ ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ. ಈ ಪಂದ್ಯ ಕೂಡ ನಮಗೆ ಇಂಪಾರ್ಟೆಂಟ್ ಆದಂತ ಪಂದ್ಯ. ಮೊದಲನೇದಾಗಿ ಹೆಡ್ ಟು ಹೆಡ್ ನೋಡ್ಬೇಕಾದ್ರೆ ನಮ್ಮ RCB ದವರು ಅವರು RR ವಿರುದ್ಧ 31 ಪಂದ್ಯದಲ್ಲಿ 15 ಗೆಲುವು ಸಂತಾರೆ. ಇದರಲ್ಲಿ ಕೂಡ ನಮ್ಮ RCB ಗೆ ಮೇಲುಗೈ ಇದೆ. 13 ಪಂದ್ಯ ಸೋತಿದ್ದಾರೆ, 3 ಪಂದ್ಯ ರಿಸಲ್ಟ್ ಇಲ್ಲದೆ ಮುಕ್ತಾಯವಾಗಿದೆ. ಹೈ ಸ್ಕೋರ್ ನೋಡ್ಬೇಕಾದ್ರೆ ರಾಜಸ್ಥಾನದವರು 217 ಹೊಡೆದಿದ್ದಾರೆ. ಇದು ನಮ್ಮ RCB ಗೆ ಲೆಕ್ಕಕ್ಕಿಲ್ಲ ಅಂತ ಅನ್ಸುತ್ತೆ. ಈ ರೀತಿಯಾಗಿ ಸೂಚನೆ ಇದ್ದಾರೆ ನಮ್ಮ RCB ದವರು. ನಮ್ಮ RCB ಕೂಡ ಒಂದು 200 ಪ್ಲಸ್ ಮಾಡಿ 200 ರನ್ ಮಾಡಿದ್ರೆ ಹೈ ಸ್ಕೋರ್. ಲೋವೆಸ್ಟ್ ಸ್ಕೋರ್ ನಲ್ಲಿ ನೋಡ್ಬೇಕಾದ್ರೆ 58ಕ್ಕೆ ಒಂದು ಬಾರಿ ಆಲ್ಔಟ್ ಆಗಿದ್ದಾರೆ ನಮ್ಮ RCB ವಿರುದ್ಧ ರಾಜಸ್ಥಾನದವರು. ನಮ್ಮ RCB ದವರು 70 ರನ್ಗೆ ಆಲ್ಔಟ್ ಆಗಿದ್ದಾರೆ ಒಂದು ಬಾರಿ. ಈ ರೀತಿ ಇದರಲ್ಲಿ ಕೂಡ ಮುಂದ್ಗಡೆ ಇದ್ದಾರೆ ನಮ್ಮ RCB ದವರು ಅಂತ ಹೇಳ್ಬೋದಾಗಿದೆ. ಇವಾಗ ಅವರಿಗೆ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇವಾಗ ಜಾಸ್ ಬಟ್ಲರ್ ಅವರು ಇಲ್ಲ, ಓಪನರ್ ಆಗಿ ಮತ್ತೊಬ್ಬರು ಆಡ್ತಿದ್ರೆ. ಆದ್ರೆ ಬಟ್ಲರ್ ರೀತಿಯಲ್ಲಿ ಆಡ್ತಾ ಇಲ್ಲ ಅಂದ್ರೆ ಇದು ನಮ್ಮ RCB ತಂಡಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದಾಗಿದೆ. ಇದು ನಮ್ಮ RCB ತಂಡಕ್ಕೆ ಪ್ಲಸ್ ಪಾಯಿಂಟ್. ಹಾಗೇನೆ SS ಜೈಸ್ವಾಲ್ ಅವರು ಮತ್ತೆ ಇವಾಗ ಒಳ್ಳೆ ರೀತಿಯಾಗಿ ಫಾರ್ಮ್ ನಲ್ಲಿ ಇಲ್ಲ. ಹಾಗಾಗಿ ಇದು ಒಂದು ನಮ್ಮ RCB ತಂಡಕ್ಕೆ ಪ್ಲಸ್ ಪಾಯಿಂಟ್. ಹಾಗೇನೆ ಇಲ್ಲಿ ರೋಮನ್ ಪೋವೆಲ್ ಇದ್ದಾರೆ, ಮತ್ತೆ ಇಲ್ಲಿ ರಿಯಾನ್ ಪರಾಗ್ ಇದ್ದಾರೆ. ರಿಯಾನ್ ಪರಾಗ್ ಮತ್ತು ನಮ್ಮ ಪಟ್ಟಿದವ್ರಿಗೆ ಹೋಲಿಸಿ ನೋಡಿದ್ರೆ ಪಟ್ಟಿದವರು ಎಷ್ಟೋ ಮೇಲೆ ಅಂತ ಹೇಳಬಹುದಾಗಿದೆ. ಯಾಕಂದ್ರೆ ಆ ರೀತಿ ಬಿಗ್ ಸಿಕ್ಸರ್ ಬರ್ತಾ ಇದೆ ರಿಯಾನ್ ಪರಾಗ್ ಕಿಂತ ಮುಂಚೆ. ಆ ರಿಯಾನ್ ಪರಾಗ್ ಮಾತ್ರ ಕಟ್ ಆಗ್ಬೇಕು ನಮ್ಮ RCB ದವರು, ಅವಾಗ ಗೆಲ್ಲೋದು ಸಾಧ್ಯತೆ ಎಲ್ಲ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಸಂಜು ಸ್ಯಾಮ್ಸಂಗ್ ಇದ್ದಾರೆ, ಅವರು ಕೂಡ ಸಖತ್ತಾಗಿ ಆಡ್ತಾರೆ. ಅವರು ಮತ್ತು ರಿಯಾನ್ ಪರಾಗ್ ಬೇಗ ಔಟ್ ಮಾಡಬೇಕು, ಆದ್ರೆ ದೊಡ್ಡ ಸ್ಕೋರರ್ ಕಲೆ ಹಾಕಲು ಯಶಸ್ವಿ ಆಗಲ್ಲ ಅಂತ ಹೇಳಬಹುದಾಗಿದೆ. ಹಾಗಾಗಿ ನಮ್ಮ RCB ಕಡೆಯಿಂದ ನಾವು ವಿಲ್ ಜಾಕ್ಸ್ ಇಲ್ಲವಾದ್ರೂ ಕೂಡ ಮ್ಯಾಕ್ಸ್ವೆಲ್ ಅವರು ಆ ಜಾಗ ತುಂಬ್ತಾ ಇದ್ದಾರೆ. ನೀವು ಕಳೆದ ಪಂದ್ಯ ನೋಡಿರ್ಬೋದು, 4-5 ಎಸೆತಗಳಲ್ಲಿ 16 ರನ್ ಮಾಡಿದ್ರು. ಇದು ನಮ್ಮ RCB ತಂಡಕ್ಕೆ ತುಂಬಾ ಹೆಲ್ಪ್ ಆಗಿತ್ತು. ಯಾಕಂದ್ರೆ ಬಿಗ್ ಸಿಕ್ಸರ್ ಹೊಡೆಯುವ ಆಟಗಾರ ನಮ್ಮ RCB ತಂಡದಲ್ಲಿ ಇದ್ದಾರೆ. ಆದ್ರೂ ಕೂಡ ಬೌಲಿಂಗ್ ವಿಭಾಗದಲ್ಲಿ ನೋಡ್ಬೇಕಂದ್ರೆ ಟ್ರೆಂಟ್ ಬೋಲ್ಟ್ ಇದ್ದಾರೆ, ಅಶ್ವಿನ್ ಇದ್ದಾರೆ, ಹಾಗೇನೆ ಚಹಲ್ ಕೂಡ ಇದ್ದಾರೆ, ಮತ್ತೆ ಅದ್ಭುತವಾದಂತ ಬಾಲರ್ ಇದ್ದಾರೆ. ಆದ್ರೆ ನಮ್ಮ ಹತ್ರ ಅಸ್ತ್ರಗಳಿದೆ ಅಂದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಡು ಪ್ಲೆಸಿಸ್ ಮುಗಿ ಬೀಳ್ತಾರೆ. ಓಪನಿಂಗ್ ಪವರ್ ಪ್ಲೇ ನಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಇವರು ನಮ್ಮ RCB ತಂಡಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದ್ದಾರೆ, ಓಪನಿಂಗ್ ಸ್ಥಾನದಲ್ಲಿ ಆಡ್ತಾರೆ. ಹಾಗೆ ಇಲ್ಲಿ 3ನೇ ನಂಬರ್ ರಜತ್ ಪಟ್ಟಿದಾರ್ ಕೂಡ ಬಿಗ್ ಸಿಕ್ಸರ್ ಹೊಡಿತಾರೆ. ಗ್ರೀನ್ ಇದ್ದಾರೆ, ಮ್ಯಾಕ್ಸ್ವೆಲ್ ಇದ್ದಾರೆ, ದಿನೇಶ್ ಕಾರ್ತಿಕ್ ಇದ್ದಾರೆ, ಮಹಿಪಾಲ್ ಲುಮ್ರಾ ಇದ್ದಾರೆ. ಈ ರೀತಿಯಾಗಿ ಒಂದು ಬ್ಯಾಟಿಂಗ್ ಆಲ್ರೆಡಿ ಇಟ್ಕೊಂಡಿದ್ದಾರೆ. ಹಾಗೆ ಬೌಲಿಂಗ್ ವಿಭಾಗದಲ್ಲಿ ನೋಡ್ಬೇಕಾದ್ರೆ ಸ್ವಪ್ನಿಲ್ ಇದ್ದಾರೆ, ಕರಣ್ ಶರ್ಮಾ ಇದ್ದಾರೆ, ಎಸ್ ದಯಾಳ್ ಇದ್ದಾರೆ. ಎಸ್ ದಯಾಳ್ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲಿ ಗೆಲುವಿಗೆ ರೂವಾರಿ ಕೂಡ ಆದ್ರು. ಹಾಗೆ ಮೊಹಮ್ಮದ್ ಸಿರಾಜ್ ಮತ್ತು ಫರ್ಗೂಸನ್ ಅವರು ಇದ್ದಾರೆ. ಈ ರೀತಿಯಾಗಿ ನಮ್ಮ RCB ತಂಡದಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಗಾಗಿ ಇವತ್ತು ಒಟ್ಟಾರೆಯಾಗಿ ಗೆಲುವು ನಮ್ಮ RCB ತಂಡಕ್ಕೆ ಅಂತ ಹೇಳ್ಬೋದಾಗಿದೆ. ಎಲ್ಲಾ ರೀತಿಯಿಂದ ನೋಡ್ಬೇಕಾದ್ರೆ RCB ಇವತ್ತು ಮೇಲುಗೈ ಸಾಧಿಸಿದರೆ. ಇನ್ನೊಂದು ರೀತಿ ನೋಡ್ಬೇಕಾದ್ರೆ ನಮ್ಮ RCB ದವರು 6 ಪಂದ್ಯ ಸತತವಾಗಿ ಗೆದ್ದು ಒಳ್ಳೆ ರೀತಿ ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡ್ತಾರೆ, ಬಾಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಫಾರ್ಮ್ ನಲ್ಲಿ ಇದ್ದಾರೆ. ಹಾಗಾಗಿ 6 ಪಂದ್ಯ ಗೆಲುವು ಪಡೆದಿದ್ದಾರೆ ನಮ್ಮ RCB ದವರು ಅಂತ ಹೇಳ್ಬೋದಾಗಿದೆ. ಇವಾಗ ಅವ್ರ ಕಡೆ ರಾಜಸ್ಥಾನ ಕಡೆ ನೋಡ್ಬೇಕಾದ್ರೆ ಇವಾಗ ಸತತವಾಗಿ 5 ಪಂದ್ಯ ಅಂದ್ರೆ 4 ಪಂದ್ಯ ಸೋತಿದ್ದಾರೆ, 1 ಪಂದ್ಯ ಮಳೆಯಿಂದ ರದ್ದಾಗಿದ್ರೆ. ಈ ರೀತಿಯಾಗಿ ಒಂದು ಕಳೆದ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ 144 ರನ್ಗೆ ಒಂದು ಕಟ್ಟಿ ನಿಂತಿದ್ರು. ಇದು ಒಂದು ನಮ್ಮ RCB ತಂಡಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾ ಇಲ್ಲ ಬರ್ತಾ 4 ಪಂದ್ಯದಲ್ಲಿ. ಹಾಗಾಗಿ ನಮ್ಮ RCB ತಂಡಕ್ಕೆ ಇದೊಂದು ಪ್ಲಸ್. ಏನಂತೀರಿ ಅಂದ್ರೆ ಇವತ್ತು ನನ್ನ ಪ್ರಕಾರ RCB 100% ಆಗಿ ಗೆಲ್ತಾರೆ. ಮತ್ತೆ ಸೆಮಿಫೈನಲ್ SRH ವಿರುದ್ಧ ಗೆಲ್ತಾರೆ, ಫೈನಲ್ ನಲ್ಲಿ ಕೋಲ್ಕತ್ತಾ ವಿರುದ್ಧ ಗೆಲ್ತಾರೆ. ಇದು ಯಾರ ಪ್ರೆಡಿಕ್ಷನ್ ಅಂದ್ರೆ ಡಿವಿಲಿಯರ್ಸ್ ಅವರು ಪ್ರೆಡಿಕ್ಷನ್ ಆಗಿದೆ. ಇವತ್ತು RCB ನಿಮ್ಮ ಪ್ರಕಾರ ನಮ್ಮ RCB ತಂಡ ಫೈನಲ್ ಗೆಲ್ತಾರೆ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿ. ಇಂದಂತೂ ಡೂ ಆರ್ ಡೈ ಪಂದ್ಯ. ಇವತ್ತು ಕೂಡ ಅದೇ ರೀತಿಯಾಗಿ ಆಡ್ಬೇಕು ನಮ್ಮ RCB ದವರು. ಇವತ್ತು 7ನೇ ಗೆಲುವು ಮತ್ತೆ ಕಾತುರರಾಗಿದ್ದಾರೆ. ಏನಂತೀರಿ ಅಂದ್ರೆ ನಮ್ಮ RCB ತಂಡ ಇವತ್ತು ಗೆಲ್ತಾರೆ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದ ಕೂಡ ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡ್ರಿ. ಇವತ್ತು ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ದುಕೊಳ್ತಾರೆ, ಇವತ್ತು ಚೇಸಿಂಗ್ ಆಯ್ದುಕೊಳ್ತಾರೆ ನಮ್ಮ RCB ತಂಡ ಅಂತ ಹೇಳ್ಬೋದಾಗಿದೆ. ನಿಮ್ಮ ಪ್ರಕಾರ ಇವತ್ತು ಟಾಸ್ ಗೆದ್ರೆ